ಇದನ್ನು ಕಟ್ಟಿದ ಮೇಲೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ ಮತ್ತೆ ಮತ್ತೆ ತಗೋತಾ ಇದ್ದೀರಾ, ಬೇರೆಯವ್ರಿಗೂ ಕೂಡ ಕೊಡಿಸ್ತಾ ಇದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡಿಕೊಡಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನ ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನ ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂತ ಮನಸ್ಸನ್ನ ಕೆಡಿಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದೇ ಒಂದು ಲೈಕ್ ಕೊಡಿ. ಯಾರೆಲ್ಲ ಸಾಲ ಮಾಡಿದ್ದೀನಿ, ತುಂಬ ಸಾಲ ಆಗೋಗಿದೆ, ಸಾಲದಿಂದ ತುಂಬ ನನಗೆ ಬೇಸತ್ತು ಹೋಗಿದ್ದೀನಿ, ನರಕ ನೋಡ್ತಾ ಇದ್ದೀನಿ, ಸಾಲ ಯಾವತ್ತಿಗೆ ತೀರುತ್ತಪ್ಪ, ಯಾವತ್ತಿಗೆ ಋಣಮುಕ್ತಲಾಗ್ತೀನಿ ನಾನು, ಯಾಕೆ ಅಂತ ಗೊತ್ತಾಗ್ತಲ್ಲ, ಸಾಯಬೇಕು ಅನಿಸ್ತಾ ಇದೆ, ಎಲ್ಲಾದರೂ ಹೊರಟೋಗ್ಬೇಕು ಅನಿಸ್ತಾ ಇದೆ, ಅಷ್ಟು ಸಮಸ್ಯೆ ಆಗಿಬಿಟ್ಟಿದೆ ಸಾಲದಿಂದ. ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ಕೂಡ ನನಗೆ ಕೈಯಲ್ಲಿ ನಿಲ್ತಾ ಇಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರು ಹೇಗೆ ಬರುತ್ತೆ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮಗೆ ತಿನ್ನೋಕ್ಕೂ ಕೂಡ ಊಟ ಸಿಗ್ತಾ ಇಲ್ಲ, ಅಷ್ಟು ಕಷ್ಟ ಆಗ್ತಾ ಇದೆ. ಮನೆ ಹತ್ರನೇ ಬಂದು ತುಂಬ ಜಗಳ ಆಡ್ತಾರೆ, ದುಡ್ಡಿಗೋಸ್ಕರ ತುಂಬ ಬೈತಾರೆ, ತುಂಬ ನನಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ತುಂಬ ಜನ ಹೇಳ್ತೀರಾ. ಅದಕ್ಕೋಸ್ಕರ ಈ ಉಪಾಯನ ತಂದಿದ್ದೀನಿ. ಇದೊಂದು ಮಾಡಿ ನೋಡಿ. ಇದು ಬಂದು ಮನಿ ಪ್ಲ್ಯಾಂಟ್, ಇದು ಎಲೆ ಅಲ್ಲ, ಮನಿ ಪ್ಲ್ಯಾಂಟ್ದು ಎಲೆ, ವಿಳ್ಯದೆಲೆ ಅಲ್ಲ. ನೋಡ್ಕೊಳ್ಳಿ, ಇದು ಮನಿ ಪ್ಲ್ಯಾಂಟ್. ಯಾರ ಮನೇಲೆಲ್ಲ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀರಾ ತುಂಬ ಅದನ್ನು ಸರಿಯಾದ ವಿಧಾನದಲ್ಲಿ ನಡೆಸ್ಕೊಳ್ಳಿ, ನಿಮಗೂ ಅದು ಕೂಡ ವರ್ಕ್ ಆಗುತ್ತೆ. ಮನಿ ಅಟ್ರಾಕ್ಷನ್ ಅನ್ನೋದು ಅದು ಗಿಡ ಮನೆಯಲ್ಲಿ ಇದ್ದರೆ ತುಂಬ ಅಟ್ರಾಕ್ಷನ್ ಅನ್ನೋದು ಆಗುತ್ತೆ. ಇನ್ಯಾರು ಕೆಲವೊಂದು ಮನೇಲಿ ಮನಿ ಪ್ಲ್ಯಾಂಟ್ ಇಟ್ಟಿಲ್ಲ, ಪ್ಲೀಸ್ ಒಂದೊಂದು ಮನಿ ಪ್ಲ್ಯಾಂಟನ್ನು ಮನೇಲಿ ಇಡಿ. ಮನೆ ಮುಂಭಾಗ, ನಾನಂತೂ ಮನೆ ಮುಂಭಾಗನೇ ಇಟ್ಟಿದ್ದೀನಿ. ಯಾಕೆಂದರೆ ಮನೆ ಮುಂಭಾಗ ಇಡೋದ್ರಿಂದ ಮನಿ ಅಟ್ರಾಕ್ಷನ್ ಅನ್ನೋದು ಆಗುತ್ತೆ. ಅದನ್ನು ಇಡೋದು ಮುಖ್ಯ ಅಲ್ಲ, ಅದನ್ನು ಸರಿಯಾದ ವಿಧಾನದಿಂದ ನಡೆಸ್ಕೊಂಡು ಬರಬೇಕು. ಇದರಲ್ಲಿ ಮನಿ ಪ್ಲ್ಯಾಂಟ್ ಒಂದು ಚೆನ್ನಾಗಿರೋ ಎಳೆ, ಏನು ಒಂದು ಯೆಲ್ಲೋ ಕಲರ್ ಏನು ಬರುತ್ತೆ ಆ ಥರ ಬರಬಾರ್ದು. ಇದು ಗ್ರೀನಲ್ಲಿರೋ ಫುಲ್ ಎಲೆನ ತಗೊಳ್ಳಿ, ಎಲ್ಲೂ ಕಟ್ಟಾಗಬಾರ್ದು, ಏನಿಲ್ಲ, ಆ ಥರ ಚೆನ್ನಾಗಿರೋ ಒಂದು ಎಲೆನ ತಗೊಳ್ಳಿ. ಮತ್ತು ನಿಮಗೆ ಲವಂಗ ಮತ್ತು ಅಕ್ಕಿ ಕಾಳಿದ್ರೆ ಸಾಕು, ಸರಿನಾ? ಇಷ್ಟು ಮಾಡಿ ನೋಡಿ, ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನು ಯಾವ ವಾರ ಮಾಡಬೇಕು, ಯಾವ ಟೈಮಿಂಗ್ ಮಾಡಬೇಕು ಎಲ್ಲನೂ ಕೂಡ ನಾನು ಹೇಳ್ಕೊಡ್ತೀನಿ. ಓಕೆ, ಇದನ್ನು ಬಂದು ನೀವು ಶನಿವಾರ ಇದನ್ನು ಮಾಡಬೇಕು. ಇವಾಗ ನಿಮಗೆ ಎಷ್ಟು ಲಕ್ಷ ಸಾಲ ಇದೆ ಒಟ್ಟಿಗೆ ಟೋಟಲ್ ಮಾಡ್ಕೊಳ್ಳಿ. ಇವಾಗ ನೀವು ಬಿಡಿ ಸಾಲ ಇರುತ್ತೆ. ಇವಾಗ ಒಬ್ರಿಗೆ 5,000 ಸಾಲ ಇರುತ್ತೆ ಅಂದ್ಕೊಳ್ಳಿ, 10,000, 50,000, ಸರಿನಾ? ಈ ಥರ ಅಲ್ಲ, ಒಟ್ಟಿಗೆ ಇವಾಗ ಇವೆಲ್ಲ ಸೇರಿಸಿ ನಿಮಗೆ ಎಷ್ಟಿದೆ, ಒಟ್ಟಿಗೆ 1 ಲಕ್ಷ ಇದೆಯಾ, ಅಥವಾ 2 ಲಕ್ಷ ಇದೆಯಾ, 3 ಲಕ್ಷ ಇದೆಯಾ, ಎಷ್ಟಿದೆ ಅಷ್ಟನ್ನು ನೀವು ಮಾಡ್ಕೋಬೇಕಾಗುತ್ತೆ, ಸರಿನಾ? ಅಷ್ಟು ನೀವು ಬರಿಬೇಕಾಗುತ್ತೆ. ಹೀಗೆ ಎಲೆಯಲ್ಲಿ ಬರ್ಕೊಳ್ಳಿ. ನೀವು ಯಾವ ಕಲರ್ ಪೆನ್ನಾದರೂ ತೊಗೋಬೋದು, ಅಂದರೆ ಬ್ಲ್ಯಾಕ್ ಮತ್ತು ರೆಡ್ ಕಲರ್ ಯೂಸ್ ಮಾಡಬಾರ್ದು. ಇನ್ನು ಯಾವುದೇ ಕಲರ್ ಪೆನ್ನಾದರೂ ತೊಗೋಬೋದು, ಗ್ರೀನ್ ಕಲರ್ ಆದರೂ ತೊಗೊಳ್ಳಿ, ನಿಮಗೆ ಯಾವುದು ಅವೈಲೇಬಲ್ ಅನಿಸುತ್ತೆ ಅದನ್ನು ತೊಗೊಳ್ಳಿ. ಇಲ್ಲ ಸ್ಕೆಚ್ ಪೆನ್ಗಳು ತುಂಬ ಬರುತ್ತೆ, ಅದರಲ್ಲೂ ಕೂಡ ನೀವು ಬರಿಬೋದು, ಸರಿನಾ? ಇವಾಗ 2026 ಅಲ್ವಾ, ಇದ್ರೊಳಗಡೆ ಈ ವರ್ಷ ಮುಗಿಯೋದ್ರೊಳಗಡೆ ನನಗೆ ಎಲ್ಲ ಸಾಲ ತೀರಬೇಕು. ಎಷ್ಟು ಲಕ್ಷ ಇದೆ, ಒಂದು 5 ಲಕ್ಷ ಇದೆ ಅಂದ್ಕೊಳ್ಳೋಣ. 5 ಲಕ್ಷ ಓಕೆ, ಈ ಥರ ಬರ್ಕೊಂಡೆ. 786 ಅಂತ ನಾನು ಬರೆದಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಬರೀಬಹುದು, ಸರಿನಾ? ಇನ್ನು ಈ ವರ್ಷದ
ಹಾಕ್ಕೊಳ್ಳಿ. ವರ್ಷದ್ದು ಏನಿದೆ ಇಸ್ವಿನ ಅದನ್ನು ಹಾಕ್ಕೊಳ್ಳಿ. 2026 ಮತ್ತು 5 ಲಕ್ಷ ಸಾಲ ಏನಿದೆ ಇದು ತೀರಬೇಕು ಸರಿನಾ? ತೀರಬೇಕು ಅನ್ನೋದನ್ನ ಬರ್ಕೊಳ್ಳಿ, ಕ್ಲಿಯರಾಗಿ ಬರ್ಕೊಳ್ಳಿ. ನಿಮಗೆ ಏನಾದರೂ ಒಬ್ಬರ ಹೆಸರೇನಾದರೂ ಅವ್ರ ಸಾಲ ತೀರಬೇಕು ಅಂತ ಅನಿಸಿದ್ರೆ ನೀವು ಅವ್ರ ಹೆಸರನ್ನ ಬರಿಬೋದು ಸರಿನಾ? ಕೆಳಗಡೆ ಅವ್ರ ಹೆಸರನ್ನ ಬರಿಬೋದು. ಅಥವಾ ಇಲ್ಲ ನನ್ನ ಸಾಲ ಮಾತ್ರ ತೀರಲಿ, ಯಾರ ಹೆಸರು ಕೂಡ ನಾನು ಹೇಳೋದಿಲ್ಲ, ಸಾಲ ಮಾತ್ರ ತೀರೋದ್ರೆ ಸಾಕು ಅಂತ ಅಂದರೆ ಅವ್ರ ಸಾಲ ಮಾತ್ರ ತೀರೋದಕ್ಕೆ ಇದನ್ನು ಹಾಕಬೇಕು. ಇದ್ರ ಜೊತೆ ನೀವು ಒಂದು ಸ್ವಲ್ಪ ಅರಿಶಿಣ ಏನಿದೆ ಅರಿಶಿಣ ಹಾಕಿ ಮೇಲೆ ಹಾಕಿಬಿಟ್ಟು ನಂತರ ಇದಕ್ಕೆ ಲವಂಗ 5 ಲವಂಗ. ಓಕೆ, ಅದು ಎಂತೆಂಥದ್ದು ತೊಗೋಬಾರ್ದು, ಅದು ಮೊಗ್ಗು ಇರೋದು ಮಾತ್ರ ತಗೋಬೇಕು. ಈ ಥರ ಮೊಗ್ಗಿರಬೇಕು, ಆ ಥರದನ್ನ ಮಾತ್ರ ತಗೊಳ್ಳಿ. ಸ್ವಲ್ಪ ಅಕ್ಕಿ ಕಾಳು ಏನಿದೆ ಅಕ್ಕಿ ಇಷ್ಟನ್ನ ತಗೋಬೇಕಾಗುತ್ತೆ ನೀವು. ಸ್ವಲ್ಪ ಅಕ್ಕಿ ಇದು ಮತ್ತು ಅರಿಶಿಣ ಇದ್ದರೆ ಅರಿಶಿಣನ ಫಸ್ಟು ನೀವು ಅರಿಶಿಣ ಹಚ್ಚಿ ಎಲೆಗೆ, ನಂತರ ಬರೆದಾದ್ಮೇಲೆ ಇದನ್ನು ಏನು ಬರಿತೀರಾ ಬರೆದಾದ್ಮೇಲೆ ಅರಿಶಿಣ ಹಚ್ಚಿ, ಅದಾದಮೇಲೆ ಅಕ್ಕಿ ಮತ್ತು ಲವಂಗ 5 ಲವಂಗ ತೊಗೊಳ್ಳಿ, ಒಂದು ಸ್ವಲ್ಪ ಅಕ್ಕಿ ಕಾಳು, ಇಷ್ಟು ಇಟ್ಟರೆ ಸಾಕು ಸರಿನಾ? ಇಷ್ಟು ಮಾಡಿ ನೀವು ಇದನ್ನು ಶನಿವಾರ ದಿನ ಮಾಡಬೇಕು. ಶನಿವಾರ ಬೆಳಗ್ಗೆನೇ ಮಾಡಿ, ನೀವು ಎದ್ದು ಬೆಳಗ್ಗೆನೇ ಸ್ನಾನ ಮಾಡಿ ಬೇಗ ಸೂರ್ಯ ಹುಟ್ಟೋಕ್ಕೆ ಬಿಸಿಲು ಬರೋಕ್ಕಿಂತ ಮುಂಚೆನೇ ಈ ಕೆಲಸನ ಮಾಡಿಬಿಡಿ. ನಿಮ್ಮ ಹತ್ರ ಮನಿ ಪ್ಲ್ಯಾಂಟ್ ಇದೆ ಅಂತ ಹೇಳಿದ್ರೆ ಮನಿ ಪ್ಲ್ಯಾಂಟಲ್ಲೇ ಇದನ್ನು ನೀವು ಮಾಡಬೇಕಾಗುತ್ತೆ. ಅಥವಾ ಇಲ್ಲ ನಮ್ಮ ಹತ್ರ ಮನಿ ಪ್ಲ್ಯಾಂಟ್ ಇಲ್ಲ ಸದ್ಯಕ್ಕೆ ತಂದು ಹಾಕೋವರೆಗೂ ಕೂಡ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಒಂದು ಮನಿ ಪ್ಲ್ಯಾಂಟ್ದು ಎಲೆ ತೊಗೊಂಡು ಬನ್ನಿ, ಎಲೆ ತೊಗೊಂಡು ಬಂದು ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ತೊಗೊಂಡೋಗಿ ನೀವು ಯಾವುದಾದ್ರೂ ಗಿಡದ ಕೆಳಗಡೆ ಮರದ ಕೆಳಗಡೆ ಹೂತಾಕ್ಬೋದು. ಅಥವಾ ನಿಮ್ಮ ಮನೆ ಮುಂಭಾಗನೇ ಮನಿ ಪ್ಲ್ಯಾಂಟ್ ಇದೆ ಅಂದರೆ ಅದರಲ್ಲಿ ನೀವು ಹಾಕ್ಬೋದು. ನಾನು ತೋರಿಸ್ತೀನಿ ಹೇಗೆಲ್ಲ ಮಾಡಬೇಕು ಅಂತ. ಇದನ್ನು ಎಷ್ಟು ದಿನ ನೀವು ಹಾಕಿದ ಮೇಲೆ ಎಷ್ಟು ದಿನ ಇದಕ್ಕೆ ನೀರು ಇಡಬೇಕು. ಅಥವಾ ಶುಕ್ರವಾರ ಸ್ವಲ್ಪ ಹಾಲನ್ನು ಹಾಕಿ, ಹಾಲು ಅಂದರೆ ಒಂದು 10% ಹಾಲು, ಅದಕ್ಕೆ 90% ನೀರು ಅಷ್ಟನ್ನು ಕೂಡ ಹಾಕಿ ಸ್ವಲ್ಪ ಹಾಲನ್ನು ಹಾಕಿ ಮನಿ ಪ್ಲ್ಯಾಂಟ್ ಗಿಡಕ್ಕೆ, ಇದನ್ನು ಏನು ಹೂತಾಕಿರ್ತೀರ ಆ ಗಿಡಕ್ಕೆ ಹಾಕಬೇಕಾಗುತ್ತೆ. ಇದು ಬಂದು ನೀವು 41 ದಿನ ಮಾಡಬೇಕು. ಸ್ವಲ್ಪ ದಿನ ಸ್ವಲ್ಪ ನೀರು ಹಾಕೋದು, ವಾರಕ್ಕೆ ಒಂದು ಸತಿ ಶುಕ್ರವಾರ ದಿನ ಇದಕ್ಕೆ ಹಾಲನ್ನು ಹಾಕಬೇಕು. ಹಾಲು ಅಂದರೆ ಗಟ್ಟಿ ಹಾಲನ್ನು ಹಾಕಬಾರ್ದು, ಹಸಿ ಹಾಲನ್ನೇ ಹಾಕಿ. ಓಕೆ, ಅದಕ್ಕೆ ಒಂದು ಚಿಕ್ಕ ಲೋಟಲ್ಲಿ 1/4 ಲೋಟ ಹಾಲಿದ್ರೆ 3/4 ಲೋಟ ಅಷ್ಟು ನೀರಿರಬೇಕು. ಒಂದು ಟೀ ಕುಡಿಯೋ ಚಿಕ್ಕ ಲೋಟ ಇರುತ್ತಲ್ಲ ಕಪ್ಪು, ಅಷ್ಟರಲ್ಲಿ ಹಾಕಿದ್ರೆ ಸಾಕು. ಶುಕ್ರವಾರ ನೀವು ಇದಕ್ಕೆ ಹಾಲನ್ನು ಹಾಕ್ತಾ ಬನ್ನಿ. ನಾನು ತೋರಿಸ್ತೀನಿ ಹೇಗೆ ಹಾಕಬೇಕು ಅಂತ. ಈ ರೀತಿ ಏನಿದೆ ಮಡ್ಚ್ಕೊಳ್ಳಿ, ಅದು ಪೂರ್ತಿಯಾಗಿ ಮಡ್ಚಿ ಈ ರೀತಿ ಗಿಡದ ಏನಿದೆ ಗಿಡದ ಮಧ್ಯೆ ಇದನ್ನು ಹೂತಾಕಬೇಕಾಗುತ್ತೆ. ಹಾಕ್ಬಿಡಿ, ಮಣ್ಣು ಒಳಗಡೆ ಹಾಕ್ಬಿಡಿ. ಅದನ್ನು ಹಾಕ್ಬಿಟ್ಟು ಅದಕ್ಕೆ ಈ ಥರ ನೋಡಿ ಮಣ್ಣಿನ ಒಳಗಡೆ ಅದು ಫುಲ್ ಹೋಗಬೇಕು. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇದಕ್ಕೆ ಏನು ಮಾಡಿ ಅಂದರೆ ದಿನ ಸ್ವಲ್ಪ ನೀರು ನಿಮಗೆ ಆದರೆ ದಿನ ಒಂದು ಸ್ವಲ್ಪ ಇಷ್ಟಾದರೂ ನೀರನ್ನು ಹಾಕ್ತಾ ಬರಬೇಕು. ವಾರಕ್ಕೆ ಒಂದು ಸತಿ ಇದನ್ನು ವಾರಕ್ಕೆ ಒಂದು ಸತಿ ನೀವು ಹಾಲು ಮತ್ತು ನಾನು ಹೇಳ್ಕೊಟ್ಟಿದ್ನಲ್ಲ ಸ್ವಲ್ಪ ಹಾಲು 1/4 ಲೋಟದಲ್ಲಿ
ಸ್ವಲ್ಪ ಹಾಲನ್ನು ಹಾಕಿ 3/4 ಲೋಟ ಅಷ್ಟು ನೀರನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ವಾರಕ್ಕೆ ಒಂದು ಸತಿ ಅಂದರೆ ಶುಕ್ರವಾರ ದಿನ ಅದನ್ನು ಹಾಕಿ ಬೆಳಗ್ಗೆನ ಟೈಮು ಅಥವಾ ಸಂಜೆನ ಅಂತ ಕೇಳಿದ್ರೆ ನಿಮಗೆ ಬೆಳಗ್ಗೆ ಅಥವಾ ಸಂಜೆ ಎರಡರಲ್ಲಿ ಒನ್ ಟೈಮ್ ಇದನ್ನು ಮಾಡ್ತಾ ಬನ್ನಿ. ಇದು 41 ದಿನ ಮಾಡಬೇಕು. ಇವಾಗ ನೀವು ಈ ಶನಿವಾರ ಮಾಡಿದ್ದೀರಾ ಅಂತ ಹೇಳಿದ್ರೆ ನೆಕ್ಸ್ಟ್ 41 ದಿನಕ್ಕೆ ಸ್ಟಾಪ್ ಮಾಡಿ ಹಾಲು ಮತ್ತು ನೀರನ್ನು ಹಾಕೋದಕ್ಕೆ. ಅದರಲ್ಲೇ ಅದರೊಳಗಡೆ ನಿಮಗೆ ಸ್ವಲ್ಪ ಪರವಾಗಿಲ್ಲ, ನಿಮಗೆ ಬೆಟರ್ ಫೀಲ್ ಅಂತ ಅನಿಸ್ಬೋದು. ಯಾವುದೋ ಒಂದು ಕಡೆ 1-2 ಸಾಲ ತೀರ್ಬೋದು ಅಥವಾ ಲೋನ್ ಸ್ಯಾಂಕ್ಷನ್ ಆಗ್ಬೋದು, ಏನೋ ಒಂದು ಒಳ್ಳೆಯದು ಆಗ್ತಾ ಬರುತ್ತೆ. ಆಗಿದೆ ಅಂತ ನೀವು ನಿಲ್ಲಿಸೋದೇನು ಬೇಡ. ಇವಾಗ ಆಗಿದೆಯಲ್ಲ ಇದು ನಿಲ್ಲಿಸ್ಬೇಕಾ ಅಂತ ಕೇಳಿದ್ರೆ ಖಂಡಿತ ನಿಲ್ಲಿಸಬಾರ್ದು. ಅದನ್ನು ಕಂಟಿನ್ಯೂ 41 ದಿನ ಏನು ಮಾಡ್ತಿದ್ದೀರಾ ಅದನ್ನು 41 ದಿನವೂ ಕೂಡ ನೀವು ಮಾಡಬೇಕಾಗುತ್ತೆ. ಮಾಡಿ ನೋಡಿ ನಿಮಗೆ ಯಾವ ಥರ ಅನಿಸ್ತಿದೆ, ಎಷ್ಟು ಸಾಲ ತೀರಿದೆ, ಹೇಗೆ ಅನಿಸ್ತಾ ಇದೆ ಅದನ್ನು ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ನೀವು, ಸರಿನಾ? ನೋಡ್ತಾ ಇದ್ದೀರಲ್ಲ, ಈ ಥರ ಮನಿ ಪ್ಲ್ಯಾಂಟ್ ಯಾರ ಮನೇಲೆಲ್ಲ ಇಲ್ಲ ಪ್ಲೀಸ್ ಒಂದೇ ಒಂದು ಮನಿ ಪ್ಲ್ಯಾಂಟ್ನ ತೆಗೆದು ಇಟ್ಕೊಳ್ಳಿ. ಮನೆ ಮುಂದೆ ಇಟ್ಕೊಳ್ಳೋದ್ರಿಂದ ನಿಮಗೆ ತುಂಬ ಒಳ್ಳೆ ರಿಸಲ್ಟ್, ಅಂದರೆ ಏನೇ ಒಂದು ಮನಿ ಅಟ್ರ್ಯಾಕ್ಷನ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಮನಿ ಪ್ಲ್ಯಾಂಟ್ ಎಲ್ಲರ ಮನೇಲೂ ಒಂದು ಇಟ್ಕೊಳ್ಳಿ. ಮತ್ತು ಆಲೂವೆರಾನು ಕೂಡ ಇಡೋದ್ರಿಂದ ನಿಮಗೆ ನೆಗೆಟಿವ್ ಎನರ್ಜಿಯಿಂದ ನಿಮಗೆ ಕಾಪಾಡುತ್ತೆ. ನಿಮಗೆ ಕೆಟ್ಟ ದೃಷ್ಟಿ ಆಲೂವೆರಾ ಇಡೋದ್ರಿಂದ ನೆಗೆಟಿವ್ ಎನರ್ಜಿ ಕಾಪಾಡುತ್ತೆ. ಮತ್ತು ಸ್ಫಟಿಕ ನೋಡಿ, ಈ ಸ್ಫಟಿಕ ಕಟ್ಟೋದ್ರಿಂದನೂ ಕೂಡ ನಿಮಗೆ ನೆಗೆಟಿವ್ ಎನರ್ಜಿ, ಕೆಟ್ಟ ದೃಷ್ಟಿ, ಏನೇ ಒಂದು ಯಾರೇ ಏನೇ ಮಾಡಿಸಿದ್ರು ಎಲ್ಲನೂ ಕೂಡ ನಿಮಗೆ ಅಬ್ಸರ್ವ್ ಆಗ್ತಾ ಬರುತ್ತೆ. ಮತ್ತು ಒಬ್ಬೊಬ್ರಿಗೆ ಒಂದೊಂದು ಥರ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಅಲ್ವಾ? ಒಬ್ಬೊಬ್ರಿಗೆ ಒಂದೊಂದು ಥರ ರಿಸಲ್ಟು. ಕೆಲವ್ರಿಗೆ ಬೇಗ ಸಿಗ್ತಾ ಇದೆ ಒಂದೇ ದಿನಕ್ಕೆ, ಕೆಲವ್ರಿಗೆ ಒಂದಿನ ಕಟ್ಟೇ ಇಲ್ಲ ಅವ್ರಿಗೆ ಅಷ್ಟು ಬೇಗ ಸಿಗ್ತಾ ಇದೆ. ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ. ಒಂದೊಂದು ಟೈಮಲ್ಲಿ ನನಗೆ ನಂಬಕ್ಕೆ ಶಾಕ್ ಅನಿಸುತ್ತೆ. ನನಗೆ ಈ ಥರ ಎಲ್ಲ ರಿಸಲ್ಟ್ ಸಿಗ್ತಾ ಇದೆಯಲ್ಲ ಜನಗಳಿಗೆ. ಪಾಪ ಇಷ್ಟು ಕಡಿಮೆ ಬೆಲೆಯಲ್ಲಿ ಅವರಿಗೆ ಇಷ್ಟು ಒಳ್ಳೆ ರಿಸಲ್ಟು, ಇಷ್ಟು ದೊಡ್ಡ ದೊಡ್ಡ ರಿಸಲ್ಟ್ ಸಿಗ್ತಾ ಇದೆಯಲ್ಲ, ಖುಷಿ ಆಗುತ್ತೆ ಕೇಳಿ. ಅವರು ನಮಗೆ ಹೇಳಿದಾಗ, ನಮ್ಮನ್ನು ಹಾರೈಸಿದಾಗ, ನಮ್ಮನಿಗೂ ಕೂಡ ವಿಶ್ ಮಾಡಿದಾಗೆ, ನಮ್ಮನ್ನು ನಮ್ಮ ಮಕ್ಕಳನ್ನ ವಿಶ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಒಳ್ಳೆಯದಾಗಲಿ, ಅದಕ್ಕೋಸ್ಕರ ಅಲ್ವಾ ಕೊಡ್ತಾ ಇರೋದು.